ಹಾಯ್ ಆಲ್, ಇದು ಕೃಷ್ಣ ಜನ್ಮಾಷ್ಟಮಿ ದಿನದ ಮಿನಿ ಬ್ಲಾಗ್ ಆಗಿರುತ್ತೆ. ಸಾಮಾನ್ಯವಾಗಿ ನಾಳೆ ಮನೇಲಿ ಹಬ್ಬ ಅಂದರೆ ಇವತ್ತು ರಾತ್ರಿನೇ ಕೆಲಸ ಎಲ್ಲ ಶುರು ಮಾಡ್ಕೊಂಡು ಬಿಡ್ತೀವಿ ಅಲ್ವಾ. ನಾನು ಕೂಡ ಹಂಗೇನೆ. ಇನ್ನು ಇವತ್ತು ದೇವರ ನೈವೇದ್ಯಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಎಲ್ಲ ಥರ ಅಡುಗೆಗಳನ್ನೂ ಕೂಡ ಮಾಡಿದ್ದೆ. ಹಾಗೆ ನಾನು ಈ ಕಡೆ ಅಡುಗೆ ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ದೇವ್ರ ಮನೆ ಅಲಂಕಾರನೆಲ್ಲ ಮಾಡಿಕೊಟ್ರು. ನಾನು ಬೇಗನೆ ಹೋಗಿ ರೆಡಿಯಾಗಿ ದೇವ್ರ ಪೂಜಾ ಕಾರ್ಯನೂ ಕೂಡ ಶುರು ಮಾಡ್ಕೊಂಡಿದ್ದೀವಿ. ಪ್ರತಿ ವರ್ಷ ಕೂಡ ನಾವು 8:30 ಅಷ್ಟರಲ್ಲಿ ಪೂಜೆನ ಮುಗಿಸಿ ನಮ್ಮ ಕೆಲಸಕ್ಕೆ ಹೊರಟೋಗ್ಬಿಡ್ತಿದ್ದೋ. ಆದರೆ ಈ ವರ್ಷ ಸ್ವಲ್ಪ ತಡ ಆಯಿತು. ತಡ ಆದರೂ ಕೂಡ ನೆಮ್ಮದಿಯಾಗಿ ಪೂಜೆನೆಲ್ಲ ಮುಗಿಸಿ ನಾನು ಕೂಡ ಶಾಪ್ಗೆ ಹೊರಟೆ. ಅಲ್ಲಂತೂ ಸುಮಾರು ಜನ ಪುಟ್ಪುಟಾಣಿ ರಾಧಾಕೃಷ್ಣ ಬಂದಿದ್ರು. ಅವ್ರ ಫೋಟೋಸ್ನೆಲ್ಲ ತೆಗಿಯೋದೇ ನನಗೊಂಥರ ಖುಷಿ. ಇನ್ನು ನನ್ನ ಹಸ್ಬೆಂಡ್ ಕೂಡ ಸಂಜೆ ಬೇಗನೆ ಬಂದರು. ಅವ್ರಿಗೆ ಇವತ್ತು ಕತ್ ನೋವಿದ್ದಿದ್ರಿಂದ ಅಮೃತ್ ನೋನಿ ಅವರ ಪೇನ್ ಆಯಿಲ್ ರೋಲನ್ನ ಹಚ್ತಾ ಇದ್ದಾರೆ. ಇದಂತೂ ಇನ್ಸ್ಟೆಂಟ್ ಆಗಿ ಪೇನ್ನ ಕಡಿಮೆ ಮಾಡುತ್ತೆ, ಜೊತೆಗೆ ಬೋನ್ ಸ್ಟ್ರೆಂತ್ ಇಂಪ್ರೂವ್ ಮಾಡುತ್ತೆ. ಅದಲ್ಲದೆ ಇದನ್ನ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನ ಬಳಸಿ ಮಾಡೋದ್ರಿಂದ ಯಾವುದೇ ತರ ಸೈಡ್ ಎಫೆಕ್ಟ್ ಕೂಡ ಇಲ್ಲ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ನಿಮ್ಗೆ ಏನಾದರೂ ಬೇಕಿದ್ರೆ ಆರ್ಡರ್ ಮಾಡ್ಕೊಳ್ಳಿ. ಪೂರ್ತಿ ವ್ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದೀನಿ.